ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸ್ಟಡಿ ಸರ್ಕಲ್. ಇವತ್ತಿಂದ ಮೆಂಟಲ್ ಎಬಿಲಿಟಿ ಚಾಪ್ಟರ್ ವೈಸ್ ಕ್ವಿಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ನೋಡಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್. ಒಂದು ಶಾಲೆಯಲ್ಲಿ ಎ ಎಡದಿಂದ 5ನೇ ಸ್ಥಾನ, ಬಿ ಬಲದಿಂದ 5ನೇ ಸ್ಥಾನ ನಡುವೆ 3 ಜನ ವಿದ್ಯಾರ್ಥಿಗಳು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 11, ಆಪ್ಷನ್ ಬಿ 13, ಆಪ್ಷನ್ ಸಿ 9, ಆಪ್ಷನ್ ಡಿ 8. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ 13. ನೆಕ್ಸ್ಟ್ ಕ್ವೆಶನ್. ಒಂದು ಅಂಗಡಿಯ ಸಾಲಿನಲ್ಲಿ ರಾಜು ಮೇಲಿನಿಂದ 10ನೇ ಸ್ಥಾನ ಮತ್ತು ರವಿ ಕೆಳಗಿನಿಂದ 21ನೇ ಸ್ಥಾನ. ಅವರ ನಡುವೆ 3 ಜನ ಇದ್ದರೆ ಒಟ್ಟು ಜನರ ಸಂಖ್ಯೆ ಎಷ್ಟು? ಆಪ್ಷನ್ ಎ 26, ಆಪ್ಷನ್ ಬಿ 24, ಆಪ್ಷನ್ ಸಿ 34, ಆಪ್ಷನ್ ಡಿ 36. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ 34. ನೆಕ್ಸ್ಟ್ ಕ್ವೆಶನ್. ಒಂದು ಸಾಲಿನಲ್ಲಿ ಎ ಎಡದಿಂದ 5ನೇ ಸ್ಥಾನ ಮತ್ತು ಬಲದಿಂದ 5ನೇ ಸ್ಥಾನವಾದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 9, ಆಪ್ಷನ್ ಬಿ 8, ಆಪ್ಷನ್ ಸಿ 10, ಆಪ್ಷನ್ ಡಿ 7. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ 9. ನೆಕ್ಸ್ಟ್ ಕ್ವೆಶನ್. ಒಂದು ತರಗತಿಯ ಎಲ್ಲ ಹುಡುಗರು ಸಾಲಾಗಿ ನಿಲ್ಲುತ್ತಾರೆ. ಅಜಯ್ ಸಾಲಿನ ಎರಡೂ ಬದಿಗಳಿಂದ 43ನೇ ಸ್ಥಾನದಲ್ಲಿದ್ದಾನೆ. ಆ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ? ಆಪ್ಷನ್ ಎ 87, ಆಪ್ಷನ್ ಬಿ 86, ಆಪ್ಷನ್ ಸಿ 85, ಆಪ್ಷನ್ ಡಿ 83. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ 85. ನೆಕ್ಸ್ಟ್ ಕ್ವೆಶನ್. ಕೆಲವು ಹುಡುಗರು ಒಂದು ಸಾಲಿನಲ್ಲಿ ಕುಳಿತಿದ್ದಾರೆ. ಪಿ ಯು ಎಡದಿಂದ 10ನೇ ಸ್ಥಾನ ಮತ್ತು ಕ್ಯೂ ಬಲದಿಂದ 16ನೇ ಸ್ಥಾನದಲ್ಲಿದ್ದಾನೆ. ಪಿ ಮತ್ತು ಕ್ಯೂ ಮಧ್ಯದಲ್ಲಿ 8 ಜನ ಹುಡುಗರಿದ್ದಾರೆ. ಹಾಗಾದರೆ ಸಾಲಿನಲ್ಲಿ ಎಷ್ಟು ಜನರಿದ್ದಾರೆ? ಆಪ್ಷನ್ ಎ 34, ಆಪ್ಷನ್ ಬಿ 28, ಆಪ್ಷನ್ ಸಿ 37, ಆಪ್ಷನ್ ಡಿ 40. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ 34. ನೆಕ್ಸ್ಟ್ ಕ್ವೆಶನ್. ಒಂದು ಸಾಲಿನಲ್ಲಿ ಸಚಿನ್ ಎಡದಿಂದ 18ನೇ ಸ್ಥಾನ ಮತ್ತು ರಘು ಬಲತುದಿಯಿಂದ 23ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಅವರ ನಡುವೆ 7 ವಿದ್ಯಾರ್ಥಿಗಳು ಕುಳಿತಿದ್ದಾರೆ. ಎಡಗಡೆಯಿಂದ ರಘುವಿನ ಸ್ಥಾನ ಎಷ್ಟು? ಆಪ್ಷನ್ ಎ 24, ಆಪ್ಷನ್ ಬಿ 26, ಆಪ್ಷನ್ ಸಿ 25, ಆಪ್ಷನ್ ಡಿ 21. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ 26. ನೆಕ್ಸ್ಟ್ ಕ್ವೆಶನ್. ಎ ತರಗತಿಯಲ್ಲಿ ಮೇಲಿನಿಂದ 25ನೇ ಕ್ರಮಾಂಕದಲ್ಲಿದ್ದು ಮತ್ತು ಕೆಳಗಿನಿಂದ 18ನೇ ಕ್ರಮಾಂಕದಲ್ಲಿದ್ದಾನೆ. ಹಾಗಾದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 41, ಆಪ್ಷನ್ ಬಿ 43, ಆಪ್ಷನ್ ಸಿ 46, ಆಪ್ಷನ್ ಡಿ 42. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ 42. ನೆಕ್ಸ್ಟ್ ಕ್ವೆಶನ್. ಒಂದು ತರಗತಿಯಲ್ಲಿ ಮೋಹನ್ ಅವರು ಮೇಲಿನಿಂದ 27ನೇ ಸ್ಥಾನ ಮತ್ತು ಕೆಳಗಿನಿಂದ 17ನೇ ಸ್ಥಾನ ಪಡೆದಿದ್ದಾರೆ. ಹಾಗಾದರೆ ತರಗತಿಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 41, ಆಪ್ಷನ್ ಬಿ 42, ಆಪ್ಷನ್ ಸಿ 43, ಆಪ್ಷನ್ ಡಿ 44. ಯುವರ್ ಟೈಮ್ ಸ್ಟಾರ್ಟ್ ನೌ.
ಸರಿಯಾದ ಉತ್ತರ ಆಪ್ಷನ್ ಸಿ 43. ನೆಕ್ಸ್ಟ್ ಕ್ವಶನ್. ಒಂದು ಸಾಲಿನಲ್ಲಿ ಎ ಎಡದಿಂದ 5ನೇ ಸ್ಥಾನ ಮತ್ತು ಬಿ ಬಲದಿಂದ 4ನೇ ಸ್ಥಾನ. ಬಿ ಯು ಎಯ ಬಲಕ್ಕೆ 3ನೇ ಸ್ಥಾನ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 11, ಆಪ್ಷನ್ ಬಿ 9, ಆಪ್ಷನ್ ಸಿ 8, ಆಪ್ಷನ್ ಡಿ 12. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ 11. ನೆಕ್ಸ್ಟ್ ಕ್ವಶನ್. ಉತ್ತರಕ್ಕೆ ಎದುರಾಗಿರುವ ಮಕ್ಕಳ ಸಾಲಿನಲ್ಲಿ ರಾಜನ್ ಬಲತುದಿಯಿಂದ 12ನೇಯವನು ಮತ್ತು ಎಡತುದಿಯಿಂದ 10ನೇ ಸ್ಥಾನದಲ್ಲಿರುವ ಸತ್ಯಾರ್ಥಿಯ ಬಲಕ್ಕೆ 5ನೇಯವನು. ಸಾಲಿನಲ್ಲಿ ಒಟ್ಟು ಎಷ್ಟು ಮಕ್ಕಳಿದ್ದಾರೆ? ಆಪ್ಷನ್ ಎ 24, ಆಪ್ಷನ್ ಬಿ 25, ಆಪ್ಷನ್ ಸಿ 26, ಆಪ್ಷನ್ ಡಿ 27. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ 26. ನೆಕ್ಸ್ಟ್ ಕ್ವಶನ್. ಹುಡುಗಿಯರ ಸಾಲಿನಲ್ಲಿ ಶ್ವೇತಾ ಬಲತುದಿಯಿಂದ 11ನೇ ಸ್ಥಾನ, ಮಾನ್ವಿ ಶ್ವೇತಾ ಅವರ ಎಡಕ್ಕೆ 14ನೇ ಸ್ಥಾನದಲ್ಲಿದ್ದಾರೆ. ಮಾನ್ವಿ ಎಡತುದಿಯಿಂದ 12ನೇ ಸ್ಥಾನದಲ್ಲಿದ್ದಾರೆ. ಒಟ್ಟು ಸಾಲಿನಲ್ಲಿ ಎಷ್ಟು ಹುಡುಗಿಯರಿದ್ದಾರೆ? ಆಪ್ಷನ್ ಎ 32, ಆಪ್ಷನ್ ಬಿ 34, ಆಪ್ಷನ್ ಸಿ 35, ಆಪ್ಷನ್ ಡಿ 36. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ 36. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.